ಅಕಡೆ ಮುಖ ಮಾಡಿ ಸರ್ ಸರ್ ಒಟ್ಟುಗೂಡಿಸ್ಬೇಕಾಗಿದ್ರೆ ರಾಯಚೂರು ಅಂತಕ್ಕಂತಹ ಶಬ್ದ ಕೇಳಿದ್ರೇ ಹಮ್ದರ್ದ್ ಶಾಲೆಗಳು ಅಂತಕ್ಕಂಥದ್ದನ್ನು ಕೇಳ್ತೀವಿ. ಇಂತಹದರಲ್ಲಿ ರಾಮನಾಥ್ ಅವರ ಒಂದು ಪರಿಶ್ರಮದಿಂದ ಕನ್ನಡ ಹೆಂಗೆ ಉಳಿದು ಬಂದದ ಬೆಳೆದು ಬಂದದ ಅಂಬದನ್ನು ಹುಯಿಲಗೊಳ್ಳ ನಾರಾಯಣರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂತಹ ನುಡಿಗಳ ಮೂಲಕ ಈ ಎಲ್ಲ ಮಾತುಗಳನ್ನು ಕೇಳ್ತಾ ಇದ್ದಾಗ ಏನು ಅನ್ನಿಸ್ತದ ಅಂತಂದ್ರೆ ಈ ಟೈಮ್ನಾಗೆ ಎಲ್ಲರೂ ಇಲ್ಲಿ ಇದ್ದೀವಿ ಅಂದ್ರೆ ಮನೆ ಮಠ ನಮ್ದು ಏನು ಅಂಬೋದನ್ನು ಕಳ್ಕೊಂಡಿವಿ. ಇಲ್ಲೇನೋ ಒಂದು ಕನ್ನಡದ ವೈಬ್ರೇಷನ್ ಆಗ್ಲತ್ತದೇನೋ ಅಂತಕ್ಕಂಥ ಎನ್ವೈರ್ಮೆಂಟ್ನಾಗ ನಾವೆಲ್ಲರೂ ಕುಂತೀವಿ. ಇಲ್ಲಿ ಯಾವುದೇ ಮಾತುಗಳು ಬರ್ತಾ ಇದ್ದಾವಂದ್ರೆ ನಮ್ದು ಅಹಮ್ಮು ನಮ್ಮ ಇದು ಎಲ್ಲವನ್ನು ಮರೆತು ಕನ್ನಡಕ್ಕೆ ನಾವು ಏನನ್ನ ಮಾಡಬೇಕಲ್ಲಪ್ಪ. ಒಬ್ಬ ಕುರುಕೋಟೆಯವರು ಒಬ್ಬ ಗುರುವಿನ ಮಾತನ್ನು ಒಬ್ಬ ಗುರುವಿಗೆ ಕೊಡ್ತಕ್ಕಂತಹ ಶ್ರೇಯಸ್ಸು, ಆ ಗುರುವಿನಿಂದ ನಾ ಏನು ಕಲ್ತೀನಿ, ಸಮಾಜದಾಗ ನಾ ಏನಾಗೀನಿ ಎಂಬುದನ್ನು ನನ್ನ ಗುರುವಿಗೆ ಅರ್ಪಿಸ್ಬೇಕಾದ್ರೆ 30 ವರ್ಷದ ಹಿಂದಿನ ಮಾತನ್ನು ಮತ್ತೊಮ್ಮೆ ನೆನಪಿಸಿ. ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ನಾವೆಲ್ಲ ಆಡಳಿತಗಾರರೆಲ್ಲ ಹೆಂಗಂತಂದ್ರೆ ಅಳಬೇಕು, ಅತ್ತಾಗೆ ಹಾಲು ಕೊಡೋರು ನಾವು. ಈ ಫಸ್ಟ್ ಯಾರು ಹೇಳ್ತಾರೆ ಅವ್ರಿಗೆ ಕೊಡಮು, ಮುಂದೆ ಮತ್ತೆ ಅಳ ಮುಂದುವರಿಗೆ ಮತ್ತೊಂದು ಕೊಡಮು. ಓಸು ಮಂದಿಗೆ ಒಮ್ಮೆ ನೋಡ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿಗಳಾಗಿದ್ವಿ. ನಿಜವಾಗ್ಲೂ ಕೂಡ ನಾನು ಕೂಡ ಒಬ್ಬ ಕನ್ನಡಾಭಿಮಾನಿ ಇದ್ದೀನಿ. ನಾ ಏನಾದ್ರೂ ಇವತ್ತು KAS ತಹಶೀಲ್ದಾರ್ ಆಗೀನಿ ಅಂತ ಹೇಳಿದ್ರೆ ಅದು ಕನ್ನಡದ ಪುಣ್ಯ. ಯಾಕಂದ್ರೆ ಕನ್ನಡ ಸಾಹಿತ್ಯ ಚರಿತ್ರೆನೇ ನನ್ನ ಮುಖ್ಯ ವಿಷಯವಾಗಿ ತೆಗೆದುಕೊಂಡು ಅದನ್ನೇ ಮಾರ್ಕ್ಸ್ ಹೆಚ್ಚು ಬಂದದಕ್ಕೇನೆ ನಾ ತಹಶೀಲ್ದಾರ್ ಆಗೀನಿ. ಇದನ್ನು ಬರಗೂರು ರಾಮಚಂದ್ರಪ್ಪನವರು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಅದ್ಭುತ ಅವಕಾಶ ಕಲ್ಪಿಸಿಕೊಟ್ಟಂಥ ಸಾಹಿತಿ ಬರಗೂರು ರಾಮಚಂದ್ರಪ್ಪನವರು. ಯಾವುದೇ KAS ಎಕ್ಸಾಮ್ಗಳಲ್ಲಿ ಯಾಕೆ ಕನ್ನಡ ಇಡ್ತೀರಿ, ಎಲ್ಲರೂ ಫೈಟ್ ಮಾಡಿದ್ರು. ಒಬ್ಬ ಅಡ್ಮಿನಿಸ್ಟ್ರೇಷನ್ ಆಗ್ತಾರಂದ್ರೆ ಬೇರೆ ಬೇರೆ ಸಬ್ಜೆಕ್ಟ್ ಇರಲಿ, ಕನ್ನಡದಾಗ ಯಾಕೆ ಮಾರ್ಕ್ಸ್ ಹೆಚ್ಚು ಕೊಡ್ತೀರಿ ಅಂತ. ಕನ್ನಡ ಅಟ್ಲೀಸ್ಟ್ ಆಫೀಸರ್ ಆ ಥರ ನಾವು ಉದ್ದೇಶಕ್ಕನ ಮೇನ್ಸ್ ಸಬ್ಜೆಕ್ಟ್ ಆಗಿ ತಗೊಳ್ಳೋ ಮಾರಾಯ. ಎಲ್ಲರೂ ಇಂಜಿನಿಯರ್ ಡಾಕ್ಟರ್ ಹಾಕೋತಾ ಕುಂತು ಆಫೀಸರ್ಗಳು ಯಾರಾಗಬೇಕು ಅಂತಕ್ಕಂಥ ಮಾತಿಂತ ಎಷ್ಟೋ ಕನ್ನಡದ ಬಗ್ಗೆ ಅಭಿಮಾನ ಇಟ್ಟೋರನ ನಾವೆಲ್ಲರೂ ಬರೀ ಅಭಿಮಾನದ ನುಡಿಗಳನ್ನು ನುಡ್ಕೋತಾ ಕುಂತರು ನಡೆಯೋದಿಲ್ಲ. ನೀವೇನು ಇವತ್ತಿನ ಜಿದ್ದು ಮಾಡ್ಲತ್ತೀರಲ್ಲ, ಇದು ನಿಜವಾಗ್ಲೂ ಇರಬೇಕಾದದ್ದು. ನೀವು ನಂಗೆ 3 ಸರ್ತಿ ಅಲ್ಲ 300 ಸರ್ತಿ ಅಂದ್ರೂ ನಂಗೆ ಬೇಜಾರಾಗಲ್ಲ. ಯಾಕಂದ್ರೆ ಕೊಡಬೇಕಾದಂತಹ ಮನಸ್ಸು ನನಗೆ ಯಾವತ್ತಿಗೂ ಅದ. ನಾ ಯಾವತ್ತು ಇಲ್ಲಿಗೆ ತಹಶೀಲ್ದಾರ್ ಆಗಿ ಬಂದನು ನನ್ನ ಆತ್ಮೀಯ ಗೆಳತಿ ಖರೆ. ನೀವೆಲ್ಲರೂ ಅನ್ಕೋತೀರಿ ನಿಮ್ಗೆ ಗೆಳತಿ ಅಲ್ಲೇ ಬಾಜುಗಳ ಹಾರದಕ್ಕೆ ಕೊಡ್ಲಿಕ್ಕೆ. ಇದು ಇರೋದು ಸಮಸ್ಯೆ. ಆಕೆ ಎಷ್ಟೋ ಸರ್ತಿ ನನಗೆ ಕೇಳಿ ಸಾವಿ ಆಗಲಾಗ್ಯದ ನೀನು 2 ಕಡೆ ಪಜಲ್ ಇಟ್ಕೊಂಡಿದ್ದಿ. ಗ್ರಾಮ ಕಾರಣದಾಗ ತೊತ್ತಿನ ನಿಮ್ಮ ಲ್ಯಾಂಡ್ ಬೇಡ ಅಂತೇಳಂತಂದದ್ದಕ್ಕೆ ಆಯಿತು ನಿಮ್ಗೆ ಎಲ್ಲಿ ಸಮೀಪಕ್ಕೆ ಆಗ್ತದ ತಗೊಂಡ ಸೋತತ್ತೆ ಲಾಸ್ಟಿಗೆ ಬಂದಾಳಕ್ಕಿ ನನ್ನ ಬರೀ 1 ತಿಂಗಳ ಹಿಂದೆ ಹೇಳ ಗ್ರಾಮ ಕಾರಣದಾಗ ವಲ್ಲ ನನಗೆ ನಿಮ್ಮದೇ ಲ್ಯಾಂಡ್ ಕೊಡ್ರಿ ಅಂತ. ಓಕೆ ಅಂದಿವಿ. ಅದು ಅಚಾನಕ್ ಅಕ್ಕಿ ಹೇಳೋದಕ್ಕೆ ನಾವು ಒಂದು ಲ್ಯಾಂಡ್ ಗುರುತಿಸಕ್ಕಿ ಕೊಡೋದಕ್ಕೆ ಅದು C-Farm ಲ್ಯಾಂಡ್ ಇಶ್ಯೂ ಆಗಿದ್ದು ಲ್ಯಾಂಡ್ ಅದಂತ. ಟೆಕ್ನಿಕಲಿ ಸಮಸ್ಯೆಗಳು ಹಲವಾರವ. ಆದ್ರೂ ಕೂಡ ನಮ್ಮ RIಗೆ ಹೇಳಿನಿ ಇರ್ತಕ್ಕಂಥದ್ದಲ್ಲಿ ಅವ್ರಿಗೆ ಬೇಕಾಗಿದ್ದೇನೆ 100/100 ಜಾಗ. ಎಲ್ಲೇ ಕರ್ನಾಟಕ ನಮ್ಮ ಜಮೀನು ಗೌರ್ಮೆಂಟ್ ಇದ್ದರೆ ಇಮಿಡಿಯೇಟ್ ಆಗಿ ನನ್ನ ಬಳಿ ಆಟಂದ್ರೆ ಒಂದು ಕ್ಷಣ ಭೀ ವಿಚಾರ ಮಾಡೋದಿಲ್ಲ. ಹುಣಸೂರಿನಲ್ಲಿ ನೀವು ಕೇಳೋದಲ್ಲ, ಅದು ನಾನು ನನ್ನ ಕನ್ನಡ ಬಗ್ಗೆ ಕೊಡ್ತಕ್ಕಂಥದ್ದು. ನಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಡ್ತಾ ಇಲ್ಲ. ನಂಗೆ ಯಾಕಂದರೆ ನಾವು ಹುಟ್ಟಬೇಕು, ಬೆಳೆಸಬೇಕು, ಮಾತಾಡ್ಬೇಕಂದ್ರೆ ಒಂದು ಜಾಗ ಬೇಕು, ಒಂದು ಮನೆ ಬೇಕು. ಮನೆಯಾಗ ನಾವೆಲ್ಲರೂ ಇದ್ದಾಗೇನೇನೆ ವಿಚಾರಗಳು ಬರ್ಲಿಕ್ಕೆ ಶುರುವಾತಾವೆ. ರೋಡಿನಲ್ಲಿದ್ದು ಮಾತಾಡ್ಲಿಕ್ಕಾಗಲ್ಲ. ಯಾವುದೋ ಯಾರೋ ಒಬ್ರ ಬಳಿ ಹೋಗಿ ಮಾತಾಡ್ತೀನಿ ಅಂತಾಗಲ್ಲ. ನಿಮ್ದೊಂದಿನ ಜಾಗ ಆಯಿತು ಅಂದ್ರೆ ಕೂಡ್ತೀರಿ, ನಿಂದಿರ್ತೀರಿ, ಸಣ್ಣ ಲೈಬ್ರರಿ ಅಂತೇಳಿ ಮಾಡ್ಕೋತೀರಿ, ಪುಸ್ತಕಗಳನ್ನ ಅವೈಲಬಿಲಿಟಿಯನ್ನು ಕೊಡ್ತೀರಿ. ಮಾತಾಡ್ತಾ ಪ್ರಚಾರ ಹೆಂಗೆ ಮಾಡಬೇಕಾದಂಥ ಒಂದು ವಿಚಾರ ಬರ್ತದೆ ನಿಮ್ಗೆ. ಕನ್ನಡ ಬೆಳೆಸ್ಬೇಕು ಹೆಂಗು. ನಮ್ಮ ಗಡಿ ಭಾಗದಲ್ಲಿ ನಮ್ಮ ಮಕ್ಕಳು ಆಲ್ಮೋಸ್ಟ್ ಆಲ್ ಫೇಲ್ ಎದುರಾಗತ್ತಾರಂದ್ರೆ ಕನ್ನಡ ಸಬ್ಜೆಕ್ಟ್ನಾಗ ಆಗ್ತಾರೆ. ಎಲ್ಲರೂ ಮರಾಠಿ ಮಾಧ್ಯಮದ ವಿದ್ಯಾರ್ಥಿಗಳೇ ಗಡಿಯಲ್ಲಿರೋದ್ರಿಂದ ಕನ್ನಡ ಅವರಿಗೆ ಕಬ್ಬಿಣದ ಕಡಲೆ ಆಗ್ಯದ. ಅದನ್ನು ಈಸಿ ಮಾಡಬೇಕಾದ್ರೆ ನೀವೇನು ಸಾಹಿತ್ಯ ಪರಿಷತ್ತಿನ ರೂವಾರಿಗಳು ಕಾರ್ಯಕರ್ತರು ಏನಿದ್ದೀರಿ, ನೀವು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಏನೋ ಒಂದು ಹೊಸ ವಿಶೇಷತೆ. ಈಗ November 1 ಅದ,
ನಂಗೆ ಆ್ಯಕ್ಚುಲಿ ಹೋದ ವರ್ಷ ನವಂಬರ್ 1 ಈ ವರ್ಷ ನವಂಬರ್ 1 ಭಾಳ ವಿಶೇಷ ಐತೇನೋ ಅಂತ ಅನಿಸ್ಲತ್ತದ. ಯಾಕಂದ್ರೆ ಹೋದ ಸರ್ತಿ 15 ಜನಕ್ಕೆ ಅವರೆಲ್ಲೋ ಎಲೆ ಮರೆಯ ಕಾಯಿಗಳಾಗಿದ್ದು ಅಂಥವ್ರನ್ನ ತಗೊಂಡು ಬಂದು ಸಭಾಂಗಣದಾಗ ನಾವು ಸನ್ಮಾನ ಮಾಡಿದ್ವಿ. ಅದು ಒಂದು ರೀತಿ ವಿಶೇಷ ಮಾಡಿಕೊಟ್ಟಿದ್ರೆ ಈ ಸರ್ತಿ ನವಂಬರ್ 1 ಕುರುಕೋಟೆಯವರಿಂದ ವಿಶೇಷ ಆಗ್ಯದ ಅಂತ ಹೇಳ್ಬೋದು. ನಮ್ಮನಿಂದ ವಿಶೇಷ ಆಗಿಲ್ಲ. ಕುರುಕೋಟೆಯವರಂತ ಒಬ್ಬ ಮನುಷ್ಯ ಅವ ಒಂದು ಸಣ್ಣ ಮನಸ್ಸು ಮಾಡಿ ಆ ಮರ್ತದ್ದನ್ನು ಮತ್ತೊಮ್ಮೆ ನಮಗೆ ನೆನಪಿಸಿ ನಾವು ನಿಮಗೆ ಕೊಟ್ಟಿವಿ ತೊಗೊಂಡು ಹೋಗ್ಬರ್ರಿ ಅಂಥೇಳಿ ಅಂತಕ್ಕಂಥದ್ದು ಅವರ ಕುಟುಂಬಕ್ಕೂ ಅವರಿಗೂ ಆರೋಗ್ಯ ಕೊಟ್ಟು ಕನ್ನಡಾಂಬೆ ಅವರಿಗೆ ಆಶೀರ್ವದಿಸಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇನ್ನು ಮುಂದುವರೆದು ನಿಮ್ಮದು ನನ್ನ ಬಲ್ಲಿರೋದು ಒಂದೇ ಒಂದು ಏಕೈಕ ಡಿಮ್ಯಾಂಡ್, ಕನ್ನಡ ಭವನ ಸಿಟಿಯಲ್ಲಿರೋದು. ಸಿಟಿಯಲ್ಲಿ ಸಮಸ್ಯೆ ನಂದು ಈ ಸಿಟಿ ಬಿಟ್ಟು ನೀವು ಯಾವುದೇ ನನ್ನ ಗೌರ್ಮೆಂಟ್ ಜಾಗ ಕೊಡ್ರಿ ಮೇಡಮ್ ಅಂದ್ರೆ ನಾಳೆಗೆ ಬರ್ರಿ ಬರ್ಕೊಟ್ಬಿಡ್ತೀನಿ. ಅವತ್ತೂ ಬಂದಾಗೂ ಇದೇ ಮಾತಾಡೀನಿ ರುದ್ರಮುನಿಯವರಿಗೆ, ಇವತ್ತೂ ಕೂಡ ಇದೇ ಹೇಳತ್ತೀನಿ. ಬಟ್ ನೀವು ಕೇಳೋದು ನಗರ ಪ್ರದೇಶದಲ್ಲಿ ಜಾಗ ನಿಮಗೆ ಕನ್ನಡ ಭವನಕ್ಕೆ ನಿರ್ಮಾಣಕ್ಕೆ ಬೇಕಾಗಿರೋದ್ರಿಂದ ಅದು ಹಕ್ಕು ನಂಬಲಿಲ್ಲ ಕೊಡ್ತಕ್ಕಂಥದ್ದು. BKDB ಕಮಿಷನರು CA ಸೈಟ್ನಲ್ಲಿ ಅವೈಲಬಿಲಿಟಿಯನ್ನು ಮಾಡಬೇಕು. ಬಟ್ ಅದಕ್ಕೂ ಕೂಡ ಅವ್ರ ಮೇಲೇ ಟೊಪ್ಪಿಗೆ ಅವ್ರ ಮೇಲೆ ಇರ್ತಕ್ಕಂಥದ್ದನ್ನು ಮಾಡೋದಿಲ್ಲ. ನಾ ಆಲ್ರೆಡಿ ನೀನು ಮೊನ್ನೆನೇ ಲೆಟರ್ ಬರ್ತೀನಿ BKDB ಕಮಿಷನರ್ಗೆ CA ಸೈಟ್ ಅವೈಲಬಿಲಿಟಿ ಜಾಗವನ್ನು ತೋರಿಸ್ಬೇಕಂತ. ವಿಶೇಷ ಕಾಳಜಿ ವಹಿಸಿ ನಿಮ್ಮಷ್ಟೇ ಪ್ರಾಮಾಣಿಕವಾಗಿ ನಾನು ಆ ನವಂಬರ್ 15 ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ನೀವು 16ಕ್ಕೆ ಬಂದು ಜೆಂಡಾ ಊರ್ಬೇಡ್ರಿ, ನನಗೆ ಕಾಲಾವಕಾಶ ಕೊಡ್ರಿ ಅಂತ ಹೇಳ್ತೀನಿ. ನಾನೊಬ್ಬಳೇ ಇದನ್ನು ತಗೊಳ್ತಾ ಇಲ್ಲ, ನನ್ನ ಜೊತೆ ನಮ್ಮ SC ಸರ್ನು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಇವತ್ತು ಅಲ್ಲಿ ಮಾತಾಡಬೇಕಾದ್ರೆ ಏನು ಮಾಡಬೇಕಿದ್ರು ನಂಗೆ ಹೇಳಿ ಮೇಡಮ್ ನಾನು ಮಾಡ್ತೀನಿ ಅಂತೇಳಿ ನಂಗೆ ಸರ್ ಬೆನ್ನೆಲುಬಾಗಿ ನಿಂತಾರ. ನಾನು AC ಸರ್ ನಿಂತ ಕೊಟ್ಟೆಬ್ಬಲ್ ಸರ್ ಜೊತೆ ಮಾತಾಡಿ ಸ್ವತಃ ನಾನು ಮಾತಾಡಿ ನಿಮಗೆ ಜಾಗ ಈಸ್ಕೊಡ್ಲಿಕ್ಕೆ 100 ಅಲ್ಲ 101% ಪ್ರಯತ್ನ ಪಡ್ತೀನಿ ಅಂತಕ್ಕಂಥದ್ದು ಕೇವಲ ಬಾಯಿ ಮಾತಲ್ಲಿ ಹೇಳಲ್ಲ, ನಿಮ್ದೇನು ಕೆಲಸ ಅದು ಮಾಡಿಸ್ತೀನಿ ಅಂತಕ್ಕಂತಹ ಒಂದು ಭರವಸೆಯ ಮಾತುಗಳನ್ನು ನಿಮಗೆ ನೀಡ್ತೀನಿ. ನಂಗೆ ಭೀ ಕುರುಕೋಟೆಯವ್ರು ಕೊಟ್ಟು ಕೂಡಲೇ ನಂಗೆ ಭೀ ಏನೋ ಕನ್ನಡ ಅಭಿಮಾನ ನನಗೆ ಇವತ್ತು ಉಕ್ಕಿ ಬಂತು, ಯಾಕೋ ಗೊತ್ತಿಲ್ಲ. ಬರೀ ಬಾಯಿ ಮಾತಿನಾಗೆ ಹೇಳೋದು ಬೇಡ, ನೀವೇನು ಇಲ್ಲೇನು ಕನ್ನಡ ಇದೇನು ಕಟ್ಟಬೇಕೇನೋ ಅಂತೀರಲ್ಲ, ನಾನು ಯಾವಾಗಲೂ ನಂದು ಒಂದು ಪೇಮೆಂಟನ್ನು ನಾವು ವಿಶೇಷವಾಗಿ ಹಂಚ್ತೀನಿ. ಯಾವುದಕ್ಕಾದ್ರೂ ನೀವು ಹುಣಸೂರಿನಲ್ಲಿ ಮಾಡೋದು ಇದು, ಆ ನಂದು 1 ತಿಂಗಳ ಪೇಮೆಂಟನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಡ್ತೀನಿ ಅಂತಕ್ಕಂತಹ ಮಾತುಗಳನ್ನು ತಮ್ಮೆದುರು ನೀಡ್ತಾ, ಯಾಕಂದರೆ ಹೇಳತ್ತೀನಲ್ಲ ನಿಜವಾಗ್ಲೂ ನಾನು ನಂದು ಇಲ್ಲಿ ತನಕ ಬರ್ತಕ್ಕಂಥ ಪೇಮೆಂಟ್ನ ಎಲ್ಲನೂ ಒಂದು ವಿಶೇಷವಾಗಿ ಬಳಸೀನಿ. ಅದು ನನಗೆ ಗೊತ್ತು. ನನ್ನ ಹೆತ್ತ ತಂದೆ ಕೊಟ್ಟಿರ್ಬೋದು, ನನ್ನ ತಾಯಿ ಕೊಟ್ಟಿದ್ದಿರ್ಬೋದು, ನನ್ನ ಬೇರೆ ಯಾವುದೋ ಸ್ಟೂಡೆಂಟ್ಸ್ ಓದ್ತಾಳ ಒಂದು ತಾಲಿ ಅಂದರೆ ಆಕೆಗೆ ಕೊಟ್ಟಿದ್ದಾಗಿರ್ಬೋದು. ಅದನ್ನು ಹೇಳೋದಿಲ್ಲ ನಾನು ಕೊಟ್ಟದ್ದನ್ನು. ಜೊತೆಗೆ ನಾನು ಈ ವರ್ಷ ನವಂಬರ್ 1 ನಾನು ನನ್ನ 1 ತಿಂಗಳ ಪೇಮೆಂಟನ್ನು ನೀವು ಹುಣಸೂರಿನಲ್ಲಿ ಮಾಡ್ತಕ್ಕಂತಹ ಡೆವಲಪ್ಮೆಂಟಿಗೆನ ತೊಗೊಳ್ರಿ, ಬಸವ ಕಲ್ಯಾಣದಲ್ಲಿ ಮಾಡ್ತಕ್ಕಂಥ ಡೆವಲಪ್ಮೆಂಟಿಗೆನ ತೋರಿ ಅದಕ್ಕೆ ಕೊಡಲಿಕ್ಕೆ ಬದ್ಧಳಾಗಿದ್ದೇನೆ ಅಂತಕ್ಕಂಥ ಮಾತುಗಳಲ್ಲಿ ನನ್ನ ಮಾತುಗಳು. ನಂದು ಕುರುಕೋಟೆ ಮಧ್ಯೆ ಆಗಿದಂಥ ಈ ಮಾತನ್ನು ನಾನು ನಿಮ್ಮ ಜೊತೆ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನು ಸುಮ್ಮನೆ ಸಹಜವಾಗಿ ಅವ್ರ ಮನೆಗೆ ಹೋದಾಗ ಅಣ್ಣ ಅದು ಹಿಂದಿನ ಕಾಲದಲ್ಲಿ 15 ವರ್ಷ ಕೆಳಗೆ ಏನಾರ ನೀವು ಹೇಳಿರ್ಬೇಕು, ಈ ಕಾಲದಲ್ಲಿ ಅವತ್ತು ಕೊಟ್ಟಿದ್ದ ಮಾತಿಗೆ ನಾನು ಇನ್ನೂ ಬದ್ಧ ಇದ್ದೀನಿ ಅಂತೀರಿ. ಮತ್ತು ಮಕ್ಕಳೆಲ್ಲ ಅವತ್ತು 15 ವರ್ಷ ಕೆಳಗೆ ಅವರೆಲ್ಲ ಸಣ್ಣರಿರ್ತಾರೆ, ಎಲ್ಲ ದೊಡ್ಡರಾಗಿರ್ತಾರೆ, ಕೆಲವು ಒಪ್ಪಬೋದ ಏನನ್ನೋದೇ ನಿಮ್ಗೆ ಪ್ರೊಫೆಸರ್ ಹಿರಿಯರಾಗಿರುವಂಥ ರಾಂಪುರೆ ಸರ್ ಬಗ್ಗೆ ಏನು ಅಷ್ಟು ಕಾಳಜಿ, ಅಷ್ಟು ಅಂದ ತಕ್ಷಣ ಅವ್ರ ಕಣ್ಣುಗಳು ಮಧ್ಯೆ ಆಗಿಬಿಟ್ಟು ಸರ್ ರಾಂಪುರೆ ಸರ್ ಅವರು ಭಾಳ ಸಲ ಅನ್ನಿಸ್ಬೋದು. ಅದು ಇನ್ನೂ ಈ ಕಾಲ ಕುರುಕೋಟೆ ಅಣ್ಣರು ಇದಕ್ಕೆ ಜೀವಂತ ಸಾಕ್ಷಿ ಅಂತ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಏನಿರ್ತದೆ ಕೆಲವೊಂದು ಸಲ ಭಾಳ ಯಾವುದೋ ಆವೇಶದಲ್ಲಿ ಯಾವುದೇ ಇದರಲ್ಲಿ ನಾವು ಏನಾರು ಮಾತಾಡಿ ಹೋಗ್ತೀವಿ, ಅದು ನಡೆಯೋದು ಭಾಳ ಕಷ್ಟ ಅದ. ಅದು ಈ ಕಲ್ಯಾಣದ ಭೂಮಿಯಲ್ಲಿ ಭಾಳ ಜನ ಹೇಳ್ತಿದ್ರು, ಇಲ್ಲಿ ಬೇಡೂರು ಇಲ್ಲ ಕಾರಣಕ್ಕೆ ನಾನು ಬಡವನಾದೆ, ಇಲ್ಲಿ ಕೊಡೋರು ಭಾಳ ಜನ ಅದರ ಬೇಡೋರು ಇಲ್ಲ ಅಂತಕ್ಕಂಥ ಮಾತನ್ನು ಮತ್ತೆ ಹುಸಿಗೊಳಿಸಿ ಅದನ್ನು, ಯಾಕಂದ್ರೆ ನಮ್ಮಲ್ಲೆಲ್ಲರೇ ಕಾಯಕದ ಒಂದು ಪ್ರವರ್ತನೆ ಎಲ್ಲರೂ ಬಳಸ್ಕೊಂಡಿವಿ, ಅದರ ದಾಸೋಹವನ್ನು ನಾವೆಲ್ಲ ಮರ್ತು ಬಿಟ್ಟಿವಿ. ಹೀಗಾಗಿ ಯಾರ ಹತ್ರ ದುಡ್ಡದ ಇವತ್ತು ಭಾಳ ಕೋಟ್ಯಾಧಿಪತಿಗಳಿದ್ರೂ ಸಹ ಬಿಚ್ಚುವಂಥ ಮನಸ್ಥಿತಿ ಭಾಳ ಜನರು ಕಮ್ಮಿ ಆಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಅವರ ಕುಟುಂಬದವರಿಗೂ ಮತ್ತು ತಮ್ಮೆಲ್ಲರಿಗೂ ಅನ್ನಂಥ ಬಂಧನಗಳನ್ನು ಈ ಸಂದರ್ಭದಲ್ಲಿ ಸಾಧಿಸಿದ್ದೀನಿ. ಬಂದರೆ ನಮಗೆಲ್ಲ ಗೊತ್ತಿದೆ, ನಮ್ಮ ಹಿರಿಯರ ಒಂದು ಬಹಳಷ್ಟು ಒಂದು ತ್ಯಾಗ ಮತ್ತು ಅವರ ಶ್ರಮದ ಒಂದು ಪ್ರತಿಫಲವಾಗಿ ಇವತ್ತು ನಾವು ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲರೂ ಸಹ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಹಿಂದಿನ ಅನೇಕ ಸಾಹಿತಿಗಳು, ಹಿರಿಯರು, ಗಣ್ಯರು ಭಾಳಷ್ಟು ಶ್ರಮನ ವಹಿಸಿದ್ದಾರೆ. ಮತ್ತು ಇವತ್ತಿಗೂ ನಾವು ಅಲ್ಲಲ್ಲಿ ಮಾತುಗಳನ್ನು ಕೇಳ್ತೀವಿ. ಇನ್ನು ಇವತ್ತಿಗೂ ಬೆಳಗಾವಿ ನಮ್ದದ ಅಂತಾರೆ, ಒಂದೊಂದ್ಸಲ ಬೀದರ್ ನಮ್ದದ ಅಂತಾರೆ. ಇವೆಲ್ಲ ಗಡಿ ತಂಟೆಗಳು ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ. ಅದು ಬೇರೆ ಕಡೆ ಎಲ್ಲನೇ ಇರಲಿ, ಈ ಗಡಿ ಭಾಗದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕನ್ನಡವನ್ನು ಮತ್ತೆ ಗಟ್ಟಿಯಾಗಿ ಉಳಿಸುವಂಥ ಕೆಲಸಗಳನ್ನು ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ಮಾಡಬೇಕಾಗಿದೆ. ಇವತ್ತು ನಿಜವಾಗ್ಲೂ ಭಾಳ ಖುಷಿ ಅಂತಂದ್ರೆ, ನಾನು ನಿಜವಾಗ್ಲೂ ಈ ಚುನಾವಣೆಯಲ್ಲಿ ಗೆದ್ದಾಗೂ ಇಷ್ಟೊಂದು ಖುಷಿ ನನಗೆ ಎಂದೂ ಆಗಿರಲಿಲ್ಲ. ಏನಾಗಿತ್ತು, ನಾವು ಭೀ ಒಂದೇ ಸಾರ ರಾಜಕೀಯದಲ್ಲೇ ಆಗ್ಬಿಟ್ಟಿರೋಣ. ಚುನಾವಣೆ ನಿಂತಾಗ ನಾನು ಇಲ್ಲೆಲ್ಲ ಭವನ ಮಾಡ್ತೀವಿ, ಅದು ಮಾಡ್ತೀವಿ, ಏನೇನಾರು ಮಾತಾಡೋದು ಹೋಗಿರ್ತೀವಿ. ನಾನು ಚುನಾವಣೆ ಬಂದಾಗೆ ಅಣ್ಣ ಒಂದ್ಸಲ ಅಂದಿದ್ರು ಅಂತ,
ಇಲ್ಲೊಂದು ಹಿಂಗದ ಈ ತರ ಕೊಟ್ಟಿದ್ದೀವಿ, ಯಾಕೋ ನೀವು ಪರಿಷತ್ನವ್ರು ಅಷ್ಟು ಇದು ಮಾಡ್ಲಿಲ್ಲ, ಗಂಭೀರವಾಗಿ ತಗೊಳ್ಳಿಲ್ಲಪ್ಪ ಯಾಕೋ ಈ ವಿಷಯ ಅಂತೇಳಿ. ಅವತ್ತು ನಾವೇ ಅದೇ ಯೋಚನೆ ಅಣ್ಣ ಗೆದ್ದಿಲ್ಲಕರ ಗೆದ್ದಿಬೇಕಲ್ಲ, ಗೆದ್ದಾರ ಮಾಡ್ತೀನಿ ಅಂದಾಗ ನಾನು ಮರ್ತು ಬಿಟ್ಟಿರಿ 4 ವರ್ಷ ಮುಗಿಯೋ ಟೈಮ್ನ ಇವಾಗ ಮತ್ತೆ ಅಣ್ಣವ್ರು ಪುನಃ ಹೊಳ್ಳಿ ಫೋನ್ ಮಾಡಿ ಅವ್ರು ನೆನ್ಪಟ್ಟಿತ್ತಲ್ಲ. ಅಂದ್ರೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ನಾನು ರುದ್ರಮಣಿ ನಾವು ಇಬ್ಬರು ಬದ್ದಾಗ ಇಲ್ಲೆಲ್ಲ ಶುರು ಮಾಡಿದ್ದೀವಿ ಅಂತೀನಿಲ್ಲ. ಈ ಚಂದ್ರಕಾಂತ್ ಸ್ವಾಮಿ ಹಿಡ್ಕೊಂಡು ಹಳೆಯ ಒಂದು ಎಷ್ಟು ಜನ ನಿಕಟಪುರ ಅಧ್ಯಕ್ಷರು, ಪರಿಷತ್ತಿನ ಹಿಂದಿನ ಜಿಲ್ಲಾಧ್ಯಕ್ಷರು ಅವರೆಲ್ಲ ಕೂಡ್ಕೊಂಡೆ ಬೀದರ್ ಜಿಲ್ಲೆಯಲ್ಲಿ ಒಂದು ಕನ್ನಡವನ್ನು ಕಟ್ಟುವಂತ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಎಲ್ಲರೂ ಮಾಡಿದ್ದದ. ಆದ್ರೆ ನಾವು ಬಹಳ ಸಲ ಈ ನಮ್ಮ ಒಂದಿಷ್ಟು ಅಧಿಕಾರಿಗಳ ಮೇಲೆ ಮತ್ತು ನಮ್ಮ ಜನಪ್ರತಿನಿಧಿಗಳ ಮೇಲೆ ಒಂದ್ಸಲ ಯಾಕೋ ನಮ್ಗೆ ಒಂದಿಟ್ಟು ಬೇಜಾರೇ ರೀ. ನಾನು ಸುರಿ ಹಿಡಿದು ಹೇಳ್ತಾನೆ ಇರ್ತೀನಿ, ಯಾವುದೇ ಒಂದು ನಮ್ಮ ಧರ್ಮದ ಒಂದು ಸಮಾಜದ ಸಮಸ್ಯೆ ಇರಲಿ, ಎಲ್ಲ ರಾಜಕೀಯ ನೇತೃಗಳು ನಮ್ಮ ಅಧಿಕಾರಿಗಳು ಯಾರು ಬಿಟ್ಟು ಎಲ್ಲಿ ಹೋಗಲ್ಲ. ಇವತ್ತು ನಾವು ಕಲ್ಯಾಣವನ್ನ ತೆಗೆದುಕೊಂಡು ನೋಡ್ರಿ, ಒಂದು ಹಳ್ಳಿ ಊರಾಗೂ ಎಲ್ಲ ಸಂಬಂಧದಲ್ಲಿ ಭವನಗಳು ಸಿಕ್ಕಿರ್ತಾವೆ. ಅದು ಕನಕದಾಸ ಇರೋದು, ಅಂಬೇಡ್ಕರ್ ಭವನ ಇರೋದು, ಬಸವ ಭವನ ಇರೋದು, ಇನ್ನು ಇದ್ರ ಎಲ್ಲ ಭವನಗಳು ಸಿಗ್ತಾವೆ. ಆದ್ರೆ ಕನ್ನಡ ಭುವನೇಶ್ವರಿ ಮಾತಿದೆ ಕನ್ನಡ ಭವನವನ್ನೇ ಇವತ್ತು ಎಲ್ಲಿ ಕಾಣದಿರೋದು ನಿಜವಾಗ್ಲೂ ಅಂತಲ್ಲ, ಅದು ಅಂತ ಸಣ್ಣ ಒಂದು ವಿಷಯದ ಅಂದಂಗೆ. ನಮ್ಮ ಈಶ್ವರ ಖಂಡೆಯವರು ಬಾಲ್ಕಿಯಲ್ಲಿ ಆ ಕಾಲಕ್ಕೆ ಒಂದು 2 ಲಕ್ಷ ರೂಪಾಯಿ ಕೊಟ್ಟು ಅವರು ಒಂದು ಸ್ಥಳವನ್ನು ಕೊಟ್ಟಿದ್ರು. ಇವತ್ತಿಗೂ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನಲ್ಲೂ ಈಶ್ವರ ಖಂಡೆಯವ್ರ ಹೆಸರು ನೆನಪಡೋದು ಕನ್ನಡದ ಶಾಸಕರು ಹೋಗಿ ಕರೆದಿರ್ತೀವಿ. ಇನ್ನಿಂಥ ಈ ಕಾಲದಲ್ಲಿ ಆಂಡೋರಿಗೆ ನಾವು ಏನು ಕರಿಬೇಕು ನಾವೆಲ್ಲ ಕೂಡ ತೀರ್ಮಾನ ಮಾಡಬೇಕಾಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಅದು ಭಾಳ ಕಮ್ಮಿನೇ. ಯಾಕಂದರೆ ಕನ್ನಡ ಅಂದರೆ ಇದು ಭಾಷೆ ಅಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಸಂಸ್ಕೃತಿ, ಇದು ನಮ್ಮೆಲ್ಲರ ಅಸ್ಮಿತೆ. ಅದನ್ನು ಉಳಿಸುವಂಥ ಕೆಲಸಗಳನ್ನ ನಾವೆಲ್ಲರೂ ಕನ್ನಡಿಗರು ಸೇರಿ ಮಾಡಬೇಕಾಗಿದೆ. ಏನಾದರೂ ಒಂದಿಷ್ಟು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಭಾಳ ದೊಡ್ಡ ಶತಮಾನೋತ್ಸವ ಕಂಡಿದ್ರು ಸಹ ಆರ್ಥಿಕವಾಗಿ ಭಾಳ ಗಟ್ಟಿ ಇಲ್ರಿ. ನಮ್ದು ಹುಲ್ಸೂರಿನ ಅಧ್ಯಕ್ಷ ಅಂತ ಶಿವಲೀಲಾ ಮೇಡಮ್ ಅವ್ರಿಗೆ ಕೇಳ್ಬೇಕು, ಎಲ್ಲ ಅಲ್ಲೇ ಕುಂತು ಫೋನ್ ಮಾಡಿ ಹೇಳ್ತೀನಿ ಸರ್, ಅದರಿಂದ ಭಾಳ ಶ್ರಮ ಇರ್ತದೆ ಅಂತ. ನಾನೇ ಭಾಳ ಸಲ ಅಂತೀನಿ, ಮತ್ತು ಮೇಡಮ್ ಅವ್ರಲ್ಲಿ ನೀವು ಭಾಳ ಬೇಕಾದವ್ರು ಅಂತೀರಿ, ಮತ್ತೆ ಏನಾದ್ರು ಕೇಳ್ಬೇಕಲ್ಲ ನೀವು ಅಂತೇಳಿ. ಆದ್ರೆ ಒಂದಿಷ್ಟು ಮುಜುಗರ ಪರಿಷತ್ತಿಗೆ ನಾವು ಯಾರ ಜೊತೆ ಹೋಗಿ ಈ ದುಡ್ಡಿನ ವ್ಯವಹಾರದಾಗ ಎಲ್ಲೂ ಇದು ಮಾಡೋದು ಬೇಡ ಅಂತ ಇಟ್ಕೊಂಡು ಜಗಳಾಡಿ ತೋತಿದ್ದೆ ಸರ್, ಆಕಿ ಜಗಳ ನೋಡಲ್ಲ ನನ್ ಜೋಡಿ. ಈಗ ಇನ್ನು ಮುಂದೆ ಅವ್ರಿಗೆ ಗೊತ್ತಾಗಿದೆ. ಹೀಗಾಗಿ ಅವತ್ತು ಭಾಳ ನಿರೀಕ್ಷೆನೂ ನಾವೆಲ್ಲರೂ ಇಟ್ಕೊಂಡಿದ್ದೀವಿ. ಹುಲ್ಸರು ಮತ್ತು ಬಸವಕನ್ನಡದ ಅವರ ನಿವೇಶನಗೋಸ್ಕರ ಈಗಾಗಲೇ ನಮ್ಮ ಕ್ರಿಯಾಶೀಲ ಆತ್ಮೀಯ ಸ್ವಂತ ಅವ್ರು ಭಾಳ ಸಲ ಏನಾದರೂ ನಾನು ಬೀದರ್ದಾಗಲ್ಲೆಲ್ಲ ಅಧಿಕಾರಿಗಳ ಅದು ಈ ನಿವೇಶನ ಬಗ್ಗೆ ಮಾತಾಡೋದು ಸುಮ್ಮನೆ ಅವ್ರಿಗೆ ಸರ್ ನೀವು ಬರೀ ಅಲ್ಲಿನೇ ಮಾತಾಡ್ಬೇಡ್ರಿ, ನೀವು ನಾರಾ ಮೇಡಮ್ ಹೇಳಿದ್ರೆ ನೀವು ಒಂದ್ಸಲ ಯಾಕೆ ಮಾತಾಡ್ರಿ ಸರ್, ನೀವು ಮಾತಾಡ್ತಾನೆ ಇರಬೇಕು ಅಂತೇಳಿ. ಏಟೆ ಅವ್ರೇನದ ನಾವು ಹೆಚ್ಚಿಗೆ ಮಾತಾಡಿ ಕೆಲಸ ಕಮ್ಮಿ ಮಾಡ್ತೀವಿ, ರುದ್ರಮಣಿ ಅವ್ರು ಮಾತು ಕಮ್ಮಿ ಇರ್ತಾರೆ, ಅವ್ರು ಕೆಲಸ ಜಾಸ್ತಿ ಮಾಡ್ತಾರೆ. ನೀವು ಬರೋದು ವ್ಯತ್ಯಾಸ ಅದೇ ಇದೆ ಅಂತ ಒಬ್ಬ ಸಹೋದರನಿತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು. ನಿಜವಾಗ್ಲೂ ಇಂಥ ಇವತ್ತು ಭೂಮಿ ಪೂಜೆಯಲ್ಲಿ ಭಾಗವಹಿಸಿದ್ರು ನಿಜವಾಗ್ಲೂ ಇದು ನನ್ನ ಜೀವನದ ಬಹಳ ಮಹತ್ವದ ಕ್ಷಣ ಮತ್ತು ಬಹಳ ಖುಷಿಯ ಒಂದು ಸಂತೋಷದ ಸಂಗತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಜವಾಗಿಯೂ ಕೂಡ ದೇವರಿಗೆ ಕನ್ನಡವನ್ನು ಕಲಿಸಿರುವಂತಹ ಜಗತ್ತಿನ ಏಕೈಕ ವ್ಯಕ್ತಿ ಅಂದರೆ ಅದು ಬಸವಣ್ಣ. ಅವರ ನೆಲದಲ್ಲಿ ಇವತ್ತು ಕನ್ನಡಕ್ಕೊಂದು ಸೂರು ಇಲ್ಲ ಅಂತಂದರೆ, ಕನ್ನಡಕ್ಕೊಂದು ಜಾಗ ಇಲ್ಲ ಅಂದರೆ ನಿಜಕ್ಕೂ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಫೋನ್ ಮಾಡಿ ನಾನು ಈ ಹಿಂದೆ ಅಶೋಕ್ ಕಾಮಶೆಟ್ಟಿ ಅವರಿದ್ದಾಗ ಸ್ಥಳ ಅವಕಾಶವನ್ನು ಮಾಡಿಕೊಟ್ಟಿದ್ದೆ, ಅದು ಮತ್ತೆ ರಸ್ತೆ ಅಗಲೀಕರಣದಲ್ಲಿ ಹೋಗಿತ್ತು. ಈಗ ನಾನು ಮತ್ತೆ ಅದೇ ಸ್ಥಳವನ್ನು ನೀಡ್ತಾ ಇದ್ದೀನಿ, ದಯವಿಟ್ಟು ಬನ್ನಿ ಅಂದಾಗ ಅವ್ರು ನಂಗೆ ಫೋನ್ ಹಚ್ಚಿ ಅವ್ರಿಗೆ ಮೀಟ್ ಮಾಡೋಕ್ಕೆ ಹೇಳಿದ್ರು. ಸರ್ ನನಗೆ ಒಂದು ಕಾಲೇಜ್ದಾಗಿದ್ದಾಗ 3-4 ಸಲ ಅಂದರು, ರುದ್ರಮಣಿ ಅವರೇ ಡಾಕ್ಯುಮೆಂಟ್ ಸಿಕ್ಕ್ಯವ, ನೀವು ಬರ್ರಿ ಕಾರ್ಯಕ್ರಮ ಮಾಡೋಣ, ಅದೆಲ್ಲ ಮಾಡೋಣ ಅಂತ. ಅದಕ್ಕೆ ಇವತ್ತು ಕಾಲಾವಕಾಶ ಒದಗಿ ಬಂದಿದೆ. ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಹೇಳುವಂಥ ಒಂದು ಮಾತು ಏನಂದರೆ, ಇಡೀ ಬಸವ ಕಲ್ಯಾಣದಲ್ಲಿ ಇವತ್ತು ಕನ್ನಡ ಉಳಿದು ಬೆಳೆಯಬೇಕಾದ್ರೆ ಇಲ್ಲಿ ಮೂಲ ವ್ಯಕ್ತಿಯೊಬ್ಬರಿದ್ದಾರೆ, ಅವರು ವಿರೂಪಾಕ್ಷ ರಾಮಪುರಿ ಅನ್ನೋರು. ಯಾಕೆ ಅವರನ್ನು ನಾನು ನೆನಪಿಸ್ಕೊಳ್ತಾ ಇದ್ದೀನಿ ಅಂದರೆ, SS ಕೂಬಾ ಕಾಲೇಜಿನಲ್ಲಿ ಕನ್ನಡವನ್ನು ಬೋಧನೆ ಮಾಡೋದ್ರ ಮೂಲಕ ಇಲ್ಲಿ ಕನ್ನಡ ವಿದ್ಯಾರ್ಥಿಗಳ ಒಂದು ಬಳಗವನ್ನು ನಿರ್ಮಾಣ ಮಾಡಿರುವಂತಹ ಕೀರ್ತಿ. ವಿಜಯಪುರದಿಂದ ಬಸವ ಕಲ್ಯಾಣಕ್ಕೆ ಬಂದು ಮನೆಗಳಿಗೆ ಹೋಗಿ ವಚನಗಳ ಬಗ್ಗೆ ತಿಳಿ ಹೇಳಿ ಇಲ್ಲಿ ಅವತ್ತಿನ ಕಾಲದ ಇದು ಮಾಡಿರೋದು. ಸರ್ ಅಲ್ಲಿ ಬರೀ ಕಚೇರಿ ಮಾಡ್ತೇವ್ರಿ, 30-40 ಜಾಗದಾಗ ಬರೀ ಕಚೇರಿ ಮಾಡ್ತೇವ್ರಿ. ಆಮೇಲೆ ನಾನು ಮೇಡಮ್ ಅವ್ರಿಗೆ ಕೇಳ್ಕೊಂಡೀನಿ, ನವೆಂಬರ್ 15 ಒಳಗಾಗಿ 1 ಎಕರೆ ಕನ್ನಡ ಸಾಹಿತ್ಯ ಪರಿಷತ್ ಭವನ ಕಟ್ಟಲಿಕ್ಕೆ ಬೇಕು, ಅದು ಕೊಡ್ಲಿಲ್ಲ ಅಂದ್ರೆ ಮೇಡಮ್ ನಾ ಟ್ಯಾಂಕ್ ಹೊಡೆದು ಕೊಡ್ತೀನಿ ತಹಸೀಲ್ ಆಫೀಸ್ ಅಂತ ಹೇಳಿ. ಬಹುತೇಕ ಈಗ ಅವ್ರಿಗೆ ಇದನ್ನ ಅಂಬ ಮಾತು ಭಾಳ ಇರಿಟೇಟ್ ಆಗ್ತಾ ಇದ್ದಿರ್ಬೇಕು. ಯಾಕಂತ ಕೇಳಿದ್ರೆ 4-5 ಸಲ ಈಗ ಅವ್ರ ಯಾವ್ದಾರ ಪುನರುಚ್ಚಾರಣೆ ನಾನು ಮಾಡಿದ್ದೀನಿ. ಅದಕ್ಕೆ ನಂದು ಯಾವುದೇ ಬೇರೆ ದೃಷ್ಟಿಕೋನ ಇಲ್ಲ ಮೇಡಮ್. ನಮ್ಮ ಪರಿಷತ್ತು ಯಾಕಂದ್ರೆ ಇಡೀ ಒಂದು 12ನೇ ಶತಮಾನದಲ್ಲಿ ಕನ್ನಡದ ಚಳುವಳಿಯನ್ನು ಮಾಡುವ ಮೂಲಕ ಎಲ್ಲರನ್ನ ಒಂದುಗೂಡಿಸಿಕೊಂಡಿರುವಂಥ ಒಂದು ಪವಿತ್ರವಾದಂಥ ಭೂಮಿ ಇದು ಬಸವ ಕಲ್ಯಾಣದ. ಇಲ್ಲೇ ಕನ್ನಡಕ್ಕೆ ನೆಲೆ ಇಲ್ಲ ಅಂತಂದ್ರೆ ನಾವು ಇನ್ನು ಮತ್ತೆ ಬೇರೆ ಎಲ್ಲಿ ಹುಡುಕಿದ್ರು ಸಾಧ್ಯನೇ ಇಲ್ಲ. ಇದು ಕನ್ನಡದ ಕಾಶಿನೇ ಅಂತೇಳಿ ಕಲ್ಯಾಣಕ್ಕೆ ಕರಿಬೇಕಾಗ್ತದೆ. ಯಾಕಂತಂದ್ರೆ ಅಂಥ ಒಂದು ಪವಿತ್ರವಾದಂಥ ಸ್ಥಳ ಅದ. ಅದಕ್ಕೆ ಆ ಜಾಗದಲ್ಲಿ ಇವತ್ತು ಕನ್ನಡ ಭವನಕ್ಕಾಗಿ ನಾನು
ನಾನು ಮತ್ತೆ ನಿಮ್ಮ ಸಂಘ ಜಗಳ ಆಡ್ಲಕ್ಕೂ ಹಕ್ಕದ ನನಗೆ. ಅದಕ್ಕೆ ಆ ಹಕ್ಕಿನ ದೃಷ್ಟಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನವೆಂಬರ್ 16ನೇ ತಾರೀಕಿಗೆ ದಯವಿಟ್ಟು ನಮಗೆ ಟ್ಯಾಂಕ್ ಹೊಡಿಬಿಡ್ಬೇಡ್ರಿ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಟೆಂಟ್ ಹೊಡೆದಿದೆ, ಇದು ಒಂದು ಒಳ್ಳೆ ಅವಕಾಶ ಅದ. ಅದ್ರ ತಹಸೀಲ್ ಆಫೀಸ್ ಒಂದು ಟೆಂಟ್ ಹೊಡಿಸ್ಕೊಡ್ಬೇಡ್ರಿ. ಅಲ್ಲಿ ಹೊಡಿಸ್ಕೊಡಲ್ಲ ಅನ್ನುವಂಥದ್ದು ಭಾವನೆ ನನಗದ. ಆ ನಿಟ್ಟಿನಲ್ಲಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ತಾವೆಲ್ಲರೂ ಇವತ್ತು ಸಾಕ್ಷಿಭೂತರಾಗಿದ್ದೀರಿ. ನಿಮ್ಮೆಲ್ಲರ ಒಂದು ಆ ಕನ್ನಡ ಪ್ರೇಮಕ್ಕೆ ಮತ್ತೊಮ್ಮೆ ನಾನು ಚಿರುಣಿ ಆಗುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೇನೆ. ಸರಿ ನೋಡ್ರಿ ಸರ್, ಈಗ ನಮ್ಮ ಪರಿಸ್ಥಿತಿಗೆ ಏನು ಸಂಬಂಧ ಹೇಳಿ? ಇಂಥದ್ದೇ ಸೂದಿನ ತಹಸೀಲ್ದಾರ್ ಮೇಡಮ್ ಅವರಿಂದನೂ ಬರಬೇಕು.